ನಿಮ್ಮ ಸುತ್ತಮುತ್ತಲೂ ಇಂಥ ಸೈಕೋಪಾತ್ಗಳಿರ್ಬೋದು. ತನ್ನ ಹುಡುಗಿ ತನ್ನ ಇಗ್ನೋರ್ ಮಾಡ್ತಿದ್ದಾಳೆ ಅನ್ನೋ ಕಾರಣಕ್ಕೆ ಆತಳನ್ನ ಬರ್ಬರವಾಗಿ ಹತ್ಯೆ ಮಾಡಿ 3 ದಿನ ಆ ಡೆಡ್ ಬಾಡಿಯೊಂದಿಗೆ ಮಲಗಿ ಜೊತೆಗೆ ಅವಳ ಆತ್ಮವನ್ನು ವಶೀಕರಣ ಮಾಡಕ್ಕೆ ಪ್ರಯತ್ನ ಮಾಡಿರೋ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಡೀತಾ ಇದೆ. ಹೆಣ್ಮಕ್ಳು ಸ್ವಲ್ಪ ಹುಷಾರಾಗಿ ಸ್ನೇಹನೇ ಆಗಲಿ ಪ್ರೀತಿನೇ ಆಗಲಿ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ನೋಡಿ. ಯಾಕಂದ್ರೆ ಈಗಿನ ಕಾಲದಲ್ಲಂತೂ ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಶಾಶ್ವತಷ್ಟು ಪ್ರೀತಿ ಇಲ್ವೇ ಇಲ್ಲ. ಆದ್ರೂ ಕೂಡ ಪ್ರೀತಿ ಪ್ರೀತಿ ಅಂತ ಸಾಯ್ತಿರ್ತಾರೆ. ಇಂತಹದೇ ಘಟನೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದಿದೆ. ತನ್ನ ಹುಡುಗಿ ತನ್ನ ಇತ್ತೀಚೆಗೆ ಇಗ್ನೋರ್ ಮಾಡ್ತಿದ್ದಾಳೆ ಅನ್ನೋ ಕಾರಣಕ್ಕೆ ಆತಳನ್ನ ಬರ್ಬರವಾಗಿ ಹತ್ಯೆ ಮಾಡಿ 3 ದಿನ ಡೆಡ್ ಬಾಡಿ ಜೊತೆಗೆ ಮಲಗಿದನ. ಜೊತೆಗೆ ಅವಳು ಸುಳ್ಳು ಹೇಳಿದ್ರು ಕೂಡ ಆತ್ಮ ಸುಳ್ಳು ಹೇಳಲ್ಲ ಅಂತ ಆತ್ಮನ ವಶೀಕರಣ ಮಾಡಕ್ಕೆ ಪ್ರಯತ್ನ ಮಾಡಿದ. ನಿಜವಾಗ್ಲೂ ಇವಳನ್ನ ಪ್ರೀತಿ ಮಾಡ್ತಾಳೋ ಇಲ್ಲ ಅಂತ. ಇವರಿಬ್ಬರು MBA ಸ್ಟೂಡೆಂಟ್, ಒಂದೇ ಕ್ಲಾಸ್ಮೇಟ್, ಪರಸ್ಪರ ಪ್ರೀತಿ ಮಾಡ್ತಿರ್ತಾರೆ. ಸೊ ಇಂತಹ ಒಂದು ಅನುಮಾನಾಸ್ಪದಕ್ಕೆ ಕಾರಣವಾಗಿ ಇವತ್ತು ತನ್ನ ಗರ್ಲ್ ಫ್ರೆಂಡ್ ಅನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಒಂದು ಪ್ರೀತಿ ಅನ್ನೋ ಕ್ಷುಲ್ಲಕ ಕಾರಣಕ್ಕೆ ಯಾವುದೋ ಮನೆ ಹೆಣ್ಮಗಳ ಜೀವ ಈತ ಕಿತ್ಕೊಂಡಿದ್ದಾನೆ. ಸೊ ಹೆಣ್ಮಕ್ಳು ಇಂಥ ಸೈಕೋಪಾತ್ ಕೂಡ ಇರ್ತಾರೆ. ಪ್ರೀತಿ ಅಂತೂ ದೂರನೇ ಇಟ್ಬಿಡಿ. ಸ್ನೇಹ ಮಾಡ್ಬೇಕಾದ್ರೂ ಸ್ವಲ್ಪ 10 ಸತಿ ಯೋಚನೆ ಮಾಡಿ ಇವ್ರ ಜೊತೆ ನಾನು ಮೂವ್ ಆಗ್ಬೇಕಾ ಮೂವ್ ಆನ್ ಆಗ್ಬಾರ್ದು ಅಂತ ಯೋಚನೆ ಮಾಡಿ. ಇದು ಕೇವಲ ಟ್ರೆಂಡಿಂಗ್ ನ್ಯೂಸ್ ಆಗಿರಲ್ಲ. ಇದರಿಂದ ಕೆಲವೊಂದು ಪಾಠಗಳನ್ನ ನಾವು ಕಲಿತೀವಿ. ಹೆಣ್ಮಕ್ಳು ಕೆಲವೊಂದಿಷ್ಟು ಸೈಕೋಪಾತ್ಗಳಿಂದ ದೂರ ಇರಿ. ನಿಮ್ಮ ಅಕ್ಕಪಕ್ಕ ಕೂಡ ಇಂಥ ಸೈಕೋಪಾತ್ಗಳು ಇರ್ತಾರೆ. ಸ್ವಲ್ಪ ಹುಷಾರಾಗಿರಿ ಅನ್ನೋ ಇದು ಒಂದು ಮೆಸೇಜ್ ಕೂಡ ಆಗಿರುತ್ತೆ.